ನವೆಂಬರ್ಗೆ ಪ್ರಿಲಿಮ್ಸ್ ಆದ್ರೆ ಸೊ ನನ್ನ ಸ್ಟ್ರಾಟಜಿ ಹೇಗಿರಬೇಕು ಅನ್ನೋದ್ರ ಮೇಲೆ ಇದನ್ನ ಪ್ಲಾನ್ ರೆಡಿ ಆಗಿದೆ. ಸೊ ಈಗ 29 ನವೆಂಬರ್ಗೆ ಪ್ರಿಲಿಮ್ಸ್ ಆದ್ರೆ ನಾನು ಏನ್ ಮಾಡಬೇಕು? ಸೊ ಈ ಪ್ಲಾನ್ ಯಾವಾಗಿಂದ ಶುರು ಆಗುತ್ತೆ? July 4th ಇಂದ ಶುರು ಆಗುತ್ತೆ. July 4th ಇಂದ ದ ಪ್ಲಾನ್ ವಿಲ್ ಸ್ಟಾರ್ಟ್. ಸೊ ಇನ್ ದಿಸ್ ಪ್ಲಾನ್ ವಾಟ್ ವಿ ಹ್ಯಾವ್ ಟು ಡೂ, ವಾಟ್ ನಾನೇನ್ ಹೇಳ್ತೀನೋ ಅದನ್ನ ರಿಗರಸ್ ಆಗಿ ತುಂಬಾ ಫೋಕಸ್ಡ್ ಆಗಿ ಮಾಡಿದ್ರೆ ಇಟ್ ವಿಲ್ ವರ್ಕ್ಔಟ್. ಇಫ್ ಡೋಂಟ್ ಫೀಲ್ ಮಾರ್ಕೆಟ್ ನಿಮ್ಗೆ ಹೆಂಗ್ ಮಾಡುತ್ತೆ ಅಂತಂದ್ರೆ, ಆಮೇಲೆ ರೂಮರ್ಸ್ ಇನ್ ದ ಮಾರ್ಕೆಟ್ ವಿಲ್ ಇಂಡ್ಯೂಸ್ ಲಾಟ್ ಆಫ್ ಫಿಯರ್ಸ್ ಇನ್ ಟು ಯುವರ್ ಮೈಂಡ್. ಅಂಡ್ ಬಹಳ ಫಿಯರ್ ಹಾಕೊಳ್ಳಿ, ತೊಂದರೆ ಇಲ್ಲ, ಫಿಯರ್ ಇರಲೇಬೇಕು. ಯಾಕಂದ್ರೆ ನಿಮ್ಗೆ ಅದು ಫಿಯರ್ ಇರಲಿಲ್ಲ ಅಂದ್ರೆ ಓದೋದಿಲ್ಲ, ರಿಲ್ಯಾಕ್ಸ್ ಆಗ್ಬಿಡ್ತೀರಿ. ರಿಲ್ಯಾಕ್ಸ್ ಆದ್ರಿ ಅಂದ್ರೆ ಸಕ್ಸಸ್ ಆಗಕ್ಕೆ ಚಾನ್ಸ್ ಇಲ್ಲ. ಸೊ ಹಾಗಾಗಿ ಫಿಯರ್ ಇರಲೇಬೇಕು, ಫಿಯರ್ ಹಾಕೊಳ್ಳಿ. ಬಟ್ ತುಂಬಾ ಆಂಕ್ಷಿಯಸ್ ಆಗಿ ತುಂಬಾ ಸುಮ್ಮನೆ ಏನಂತಾರಲ್ಲ, ಮಾರ್ಕೆಟ್ ಏನೇನೋ ಹೇಳುತ್ತೆ, ಏನೇ ಮಾಡುತ್ತೆ ಇಲ್ಲ. ನೀವೊಂದು ಸ್ಟ್ರಾಟಜಿ ಹಾಕೊಂಡಿದ್ದೀರಿ. ಈಗ November 29th ಪ್ರಿಲಿಮ್ಸ್ ಇದೆ ಅಂತ ನಿಮ್ಗೆ ಅರ್ಥ ಆಗಿದೆ ಅಂತಂದ್ರೆ, ಈಗ November 29th ಪ್ರಿಲಿಮ್ಸ್ ಆದ್ರೆ ನನ್ನ ಸ್ಟ್ರಾಟಜಿ ಏನು ಅಂತ ನೀವು ಪ್ಲಾನ್ ಮಾಡ್ಕೋತೀರಾ. ಆ ಪ್ಲಾನ್ ಪ್ರಕಾರ ಸ್ಟ್ರಿಕ್ಟಾಗಿ ಓದ್ತಾ ಇರ್ತೀರಾ. ಬೇಕಾದ್ ಹೇಳಿ, ನಾನು ಕೇಳಲ್ಲ. ನಾನು ಇದನ್ನ ರೈಟ್ ಇದೆ, ಇದನ್ನ ಮಾಡ್ತೀನಿ. ನಿಮ್ಗೆ ಇದು ರೈಟ್ ಅನ್ಸಿರ್ಬೇಕು, ಅದನ್ನು ಇಂಪಾರ್ಟೆಂಟ್ ಇದೆ. ನಿಮಗೆ ಇದು ರೈಟ್ ಅನ್ಸ್ ಯಾರೇ ಇರಲಿ, ನಾನು ರೈಟ್ ಅನ್ಸಿದಾಗ ಮಾತ್ರ ನಾನು ಮಾಡಕ್ಕೆ ಸಾಧ್ಯ. ನನಗೆ ರೈಟ್ ಅನ್ಸಿಲ್ಲ, ನನಗೆ ಕನ್ವಿನ್ಸ್ಡ್ ಇಲ್ಲ, ನಾನು ಪ್ರಿಪರೇಷನ್ ಮಾಡೋದು ಅಂದ್ರೆ ಯಾರು ಮಾಡೋಕ್ಕಾಗೋದಿಲ್ಲ. ಸೊ ಹಾಗಾಗಿ ಇಫ್ ಯು ಫೀಲ್ ದಟ್ ದಿಸ್ ಇಸ್ ದ ರೈಟ್ ಸ್ಟ್ರಾಟಜಿ, ಯು ಹ್ಯಾವ್ ಟು ಫಾಲೋ ಇಟ್. ಸೊ ಹೌ ಟು ಡೂ ಇಟ್? ಫಸ್ಟ್ July 4th ಇಂದ July 25 ಅಂದ್ರೆ ಹಿಸ್ಟ್ರಿ ನೀಡ್ಸ್ ಲಾಟ್ ಆಫ್ ಟೈಮ್ ಅಂತ ನನ್ನ ಅನಿಸಿಕೆ. ಬಿಕಾಸ್ ಕರ್ನಾಟಕ ಹಿಸ್ಟ್ರಿ ಅಂದ್ರೆ ಮೇನ್ ಸಿಲೆಬಸ್ ಅಲ್ಲಿ ಹಿಸ್ಟ್ರಿ ಏನಿದೆಯೋ ತುಂಬಾ ವಾಸ್ಟ್ ಇದೆ, ಅದಕ್ಕೊಂಚೂರು ಟೈಮ್ ಬೇಕಾಗುತ್ತೆ. ಸೊ ಜನರಲಿ ನಾನು 12 to 15 ಡೇಸ್ ಅಂತ ಪ್ಲಾನ್ ಹಾಕೊಂಡಿರ್ತೀನಿ. ಬಟ್ ಆದ್ರೆ ನಾನು ಹಿಸ್ಟ್ರಿಗೆ 22 ಡೇಸ್ ಅಲೋಕೇಟ್ ಮಾಡಿದ್ದೀನಿ. ಸೊ ಯು ಕ್ಯಾನ್ ಪ್ರಿಪೇರ್ ಫಾರ್ ಬೋತ್ ಪ್ರಿಲಿಮ್ಸ್ ಆಸ್ ವೆಲ್ ಆಸ್ ಮೇನ್ಸ್. ಸೊ ಪ್ರಿಲಿಮ್ಸ್ ಆಸ್ ವೆಲ್ ಆಸ್ ಮೇನ್ಸ್ ಅಂದ್ರೆ ಏನಾಯ್ತು? ಸೊ ಆಲ್ಮೋಸ್ಟ್ ಇಟ್ ವಿಲ್ ಬಿ ಅರೌಂಡ್ 100 ಮಾರ್ಕ್ಸ್ ಇನ್ ದಿ ಮೇನ್ಸ್. 80-85 ಅಂತಾರೆ, ಬಟ್ 100 ಬರ್ತಾ ಇದೆ ಈಗ. ದೆನ್ ಆಲ್ಮೋಸ್ಟ್ ಅರೌಂಡ್ 100 ಮಾರ್ಕ್ಸ್ ಇನ್ ದಿ ಮೇನ್ಸ್ ಆಸ್ ವೆಲ್ ಆಸ್ ಇನ್ ದ ಪ್ರಿಲಿಮ್ಸ್. ಅರೌಂಡ್ 20 ಕ್ವಶನ್ಸ್ ಅಂದ್ರೆ 40 ಮಾರ್ಕ್ಸ್ ಆನ್ ಅನ್ ಅವರೇಜ್. ಸೊ 40 ಮಾರ್ಕ್ಸ್ ಇನ್ ದಿ ಪ್ರಿಲಿಮ್ಸ್ ನೀವು ರೆಡಿ ಆದಂಗೆ ಆಗುತ್ತೆ. ಪ್ಲಸ್ 100 ಮಾರ್ಕ್ಸ್ ಅಂದ್ರೆ 80 to 85 ಮಾರ್ಕ್ಸ್ ಇನ್ ದಿ ಮೇನ್ಸ್. ಓಕೆ, ಸೊ ಇಷ್ಟಕ್ಕೆ ನೀವು ರೆಡಿ ಆದಂಗೆ ಆಗುತ್ತೆ. ಸೊ ಹಾಗಾಗಿ ಇದಕ್ಕೆ ಏನ್ ಮಾಡಬೇಕು? 22 ಡೇಸ್ ಟೈಮ್ ಕೊಟ್ಟಿದ್ದೀನಿ. ಇದನ್ನ ಟೈಮ್ ಟೇಬಲ್ ಹಾಕೋಬೇಕು, ಮಾಡಬೇಕು. ಸರ್ ಒಂದೇ ಸಬ್ಜೆಕ್ಟ್ ಓದಕ್ಕೆ ಬೋರ್ ಆಗುತ್ತೆ ಅಂದ್ರೆ ಯು ಕ್ಯಾನ್ ಮಾಡಿಫೈ ಇನ್ ದಿಸ್ ಪ್ಲಾನ್. ವಾಟ್ ಯು ಕ್ಯಾನ್ ಡೂ? ಜನರಲಿ ಫಾರ್ ಮೋಸ್ಟ್ ಆಫ್ ದಿ ಪೀಪಲ್ ಹೂ ಆರ್ ಕಮಿಂಗ್ ಟು ದಿಸ್ ಫೀಲ್ಡ್ ಆರ್ ಫ್ರಮ್ ಸೈನ್ಸ್ ಬ್ಯಾಕ್ಗ್ರೌಂಡ್. ಅಂಡ್ ಪೀಪಲ್ ಹೂ ಆರ್ ಫ್ರಮ್ ದಿ ಸೈನ್ಸ್ ಬ್ಯಾಕ್ಗ್ರೌಂಡ್ will be facing lot of problems in reading the history because it is more factual, and sometimes you feel like you have to remember so many facts. So adana ಆ ಫ್ಯಾಕ್ಟ್ಸ್ ಗಳನ್ನು ರಿಟೈನ್ ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ ಅಂತ ಅನ್ಕೊಂಡು ಬೋರ್ ಆಗುತ್ತೆ ಅಂತ. ಆ ಬೋರಿಂಗ್ ಆಗಬಾರ್ದು ಅಂದ್ರೆ ಯು ಕ್ಯಾನ್ ಪ್ಯಾರಲಲಿ ಟೇಕ್ 2 ಸಬ್ಜೆಕ್ಟ್ಸ್. ಓಕೆ, ಸೊ ಕಂಬೈನ್ ಟುಗೆದರ್ ಇಟ್ ವಿಲ್ ಬಿ 18 + 2 ಅಂದ್ರೆ ಆಲ್ಮೋಸ್ಟ್ 40 ಡೇಸ್. ಸೊ 40 ಡೇಸ್ ಅಲ್ಲಿ 2 ಸಬ್ಜೆಕ್ಟ್ ಮುಗಿಸ್ತೀರಾ, ರೈಟ್? ನೀವು ಫಾಸ್ಟ್ ಆಗಿದ್ರೆ ಇನ್ನು ಬೇಗ ಮುಗಿಸ್ಕೋಬಹುದು, ಅದು ನಿಮ್ಮ ಮೇಲೆ ಡಿಪೆಂಡ್ ಇದೆ. ಬಟ್ ನನ್ನ ಪ್ಲಾನ್ ಪ್ರಕಾರ ನಿಮ್ಗಂತೂ ಇಷ್ಟು ಟೈಮ್ ಬೇಕು. ಯಾವುದು? ಪ್ರಿಲಿಮ್ಸ್ ಮತ್ತೆ ಮೇನ್ಸ್ ಎರಡು ಪ್ರಿಪರೇಷನ್ಗೋಸ್ಕರ ಹೇಳ್ತಾ ಇದ್ದೀನಿ. ಇದನ್ನ ಮಾಡ್ಬೇಕಾದ್ರೆ ಏನ್ ಮಾಡ್ತೀರಾ? ಫಸ್ಟ್ ಹಿಸ್ಟ್ರಿ ಓದಬೇಕಾದ್ರೆ ಯು ವಿಲ್ ಗೋ ಥ್ರೂ ದಿ PYQs. ಈ ಸಿಲೆಬಸ್ ಅಂತೂ ನಿಮ್ಮ ಮೈಂಡ್ ಅಲ್ಲಿ ರಟ್ಟ ಹೊಡೆದಂಗೆ ಇರುತ್ತೆ. ಓಕೆ, ದೇರ್ ಇಸ್ ನೋ ಡೌಟ್ ಅಬೌಟ್ ದಟ್. PYQs ಆಫ್ ಪ್ರಿಲಿಮ್ಸ್, ದಟ್ ಈಸ್ KPSC as well as UPSC. PYQs ಆಫ್ ಮೇನ್ಸ್, KPSC. UPSC ಹಿಸ್ಟ್ರಿ PYQs ನೋಡ್ತಾ ಹೋದ್ರೆ ಹುಚ್ಚಿಡಿಯುತ್ತೆ, ನಿಮ್ಗೆ ಬೇಕಾಗಲ್ಲ. ಯಾಕೆಂದ್ರೆ ಬಿಕಾಸ್ ದಟ್ ಇಸ್ ಕಂಪ್ಲೀಟ್ಲಿ ಸಿಲೆಬಸ್ ಇಸ್ ಕಂಪ್ಲೀಟ್ ಡಿಫರೆಂಟ್ ಫ್ರಮ್ ವಾಟ್ UPSC is asking, what KPSC is asking. So you need not have to go through the UPSC PYQs here for history. Even if you like to, if you want to see, okay, you have to choose very cautiously. Because why? ಯಾವುದು ಬುದ್ಧಿಸಮ್, ಜೈನಿಸಮ್, ದಟ್ ಈಸ್ ದಿ ಆನ್ಷಿಯಂಟ್ ಮೆಡಿವಲ್ ಹಿಸ್ಟ್ರಿ ಏನಿದೆ, ಆನ್ಷಿಯಂಟ್ ಅಂಡ್ ಮೆಡಿವಲ್ ಹಿಸ್ಟ್ರಿ ಏನಿದೆ, ಸ್ವಲ್ಪ ಓವರ್ಲ್ಯಾಪ್ ಆಗುತ್ತೆ. ಹಾಗಾಗಿ ನೀವು ಅಲ್ಲಿ ನೋಡ್ಕೋಬಹುದು. ಒಂದು ಎರಡನೇದು ಆರ್ಟ್ ಅಂಡ್ ಆರ್ಕಿಟೆಕ್ಚರ್, ಆರ್ಟ್ ಅಂಡ್ ಕಲ್ಚರ್ ಇದೆ, ಅದ್ರದ್ದು ಕ್ವಶನ್ಸ್ ಕೆಲವು ಪಿಕಪ್ ಮಾಡಬಹುದು. ಬಟ್ ಆದ್ರೆ ಅಗೇನ್ UPSC ಇದು ತುಂಬಾ ಡೆಪ್ತ್ ಆಗಿರುತ್ತೆ. ಅಷ್ಟು ಡೆಪ್ತ್ ನಮ್ KPSC ಕೇಳ್ತಾರಾ ಅಂತ ಡೌಟ್ ಬರುತ್ತೆ. ಬಟ್ ಆದ್ರೆ KPSC ಏನೇ ಕೇಳಿದ್ರು ಕರ್ನಾಟಕ ರಿಲೇಟೆಡ್ ಮಾತ್ರ ಕೇಳ್ತಾರೆ. ರಾಷ್ಟ್ರಕೂಟರು, ಚಾಳುಕ್ಯರು, ಸೊ ಅಂದ್ರೆ ಲೈಕ್ ಮೋಸ್ಟ್ ಆಫ್ ದಿ ಪೀಪಲ್ ಹೂ ಹ್ಯಾವ್ ರೂಲ್ಡ್ ಇನ್ ಕರ್ನಾಟಕ, ಓನ್ಲಿ ದೋಸ್ ಕ್ವಶನ್ಸ್ ವಿಲ್ ಬಿ ಆಸ್ಕ್ಡ್. ಸೊ UPSC ಅಲ್ಲಿ ಇತ್ತೀಚಿನ ಟೈಮಲ್ಲಿ ನಮ್ಮ ಬಗ್ಗೆ ಕೇಳ್ತಿದ್ದಾರೆ. ಅಂದ್ರೆ ಕರ್ನಾಟಕ ಬಗ್ಗೆ, ರಾಷ್ಟ್ರಕೂಟಸ್ ಆಗಲಿ, ಚಾಳುಕ್ಯಸ್ ಆಗಲಿ, ಸ್ವಲ್ಪ ಸದರ್ನ್ ಇಂಡಿಯಾದಲ್ಲಿ ಏನೇನು ಆಗ್ತಿದೆ ಅನ್ನೋದ್ರ ಬಗ್ಗೆ ಕೇಳಿದ್ದಾರೆ. ಓಕೆ, ಅದರ್ವೈಸ್ ಅರ್ಲಿಯರ್ ವಾಸ್ ಮೋಸ್ಟ್ ಆಫ್ ದಿ ಟೈಮ್ಸ್ ಮೊಘಲ್ ಪೀರಿಯಡ್ ಅಲ್ಲೇ ಇತ್ತು. ಓಕೆ, ಸೊ ಹಾಗಾಗಿ ನೀವು ಅದ್ರಲ್ಲಿ ಚೂಸ್ ಮಾಡಬೇಕು, ನೋಡ್ಲೇಬೇಕು ಅಂದ್ರೆ ಯು ಕ್ಯಾನ್ ಚೂಸ್ ಇಟ್, ರೈಟ್? ಸೇಮ್ ಥಿಂಗ್ ಅಪ್ಲೈಸ್ ಟು ಈಚ್ ಅಂಡ್ ಎವ್ರಿ ಸೆಕ್ಷನ್. ನನಗೇನು ಹೇಳಿದ್ದೀನಿ ಇದನ್ನ ಎವ್ರಿ ಸೆಕ್ಷನ್ಗೂ ಅಪ್ಲೈ ಆಗುತ್ತೆ. ಇದೇ ಸ್ಟ್ರಾಟಜಿಯಲ್ಲಿ ನೀವು ಫಾಲೋ ಮಾಡಬೇಕು, ಪ್ರಿಪೇರ್ ಮಾಡ್ಕೊ ಬರೀಬೇಕು. ಸರ್ ಇದನ್ನ ಓದ್ತಾ ಇದೀವಿ, ಓಕೆ ಸರ್, ನೆಕ್ಸ್ಟ್ ಏನ್ ಸರ್? ಇದೆಲ್ಲ ಮಾಡಿದ್ವಿ, ಒಂದೊಂದು ಸೆಕ್ಷನ್ಗೆ ಇದು ಮಾಡಿದ್ವಿ, ನೆಕ್ಸ್ಟ್ ಏನ್? PYQs ನೋಡಿರ್ತೀರಾ, ನಿಮ್ಗೆ ಅರ್ಥ ಆಗಿರುತ್ತೆ ಏನ್ ಓದಬೇಕು ಏನ್ ಬಿಡಬೇಕು ಅಂತ. ಮೇನ್ಸ್ ಓದಿರ್ತೀರಾ, ಏನ್ ಅರ್ಥ ಆಗುತ್ತೆ ಏನು. ಇದ್ರ ಜೊತೆ ಪ್ಯಾರಲಲ್ ನೀವೇನ್ ಮಾಡಬೇಕು ಅಂತಂದ್ರೆ, ವಾಟ್ ಯು ಹ್ಯಾವ್ ಟು ಡೂ ಎವ್ರಿ ಡೇ, ಯು ಹ್ಯಾವ್ ಟು ಡೈಲಿ ರೂಟೀನ್ ಅಲ್ಲಿ 1 hour ಯು ಹ್ಯಾವ್ ಟು ರೀಡ್ ಕರೆಂಟ್ ಅಫೇರ್ಸ್. Okay, dedicate 1 hour for current affairs. You need not have to read the newspapers. Just glance the newspapers. Particularly Hindu only. Hindu ಏನ್ ಮಾಡಿ ಅಂದ್ರೆ every Sunday ಮಾತ್ರ science section ಓದಿ. Because most of the questions will come from that area. So ಹಾಗಾಗಿ I recommend you to read Hindu Sunday without fail. Only that to Sunday, only that to ಯಾವುದು science section ಅಥವಾ science and tech ಅಂತ S&T. ಆ ಸೆಕ್ಷನ್ ಮಾತ್ರ ಓದಿ. KPSC ಪ್ರಿಲಿಮ್ಸ್ ಅಲ್ಲಿ ಬಹಳಷ್ಟು ಕ್ವಶನ್ಸ್ ಅಲ್ಲಿಂದಾನೆ ಬರುತ್ತೆ. Okay, so that is the area.
ಈ ಎವ್ರಿ ಡೇ ಕರೆಂಟ್ ಅಫೇರ್ಸ್ ಓದೋ ರೂಢಿ ಹಾಕೋಬೇಕು. ಇದ್ರ ಜೊತೆಗೆ ಹೇಗೆ ಓದ್ತೀರಾ ಸರ್ ಅದನ್ನ 2 ತರ ಓದ್ಬೋದು ಇದ್ರಲ್ಲಿ. ಒಂದು ಹೇಗೆ ನಾನು ಏನ್ ಸಬ್ಜೆಕ್ಟ್ ಓದ್ತಾ ಇದ್ದೀನಿ ಅದ್ರ ಜೊತೆ ಸಿಂಕ್ ಆಗಂಗ್ ಓದಬೇಕು. ಇನ್ನೊಂದು ನಾನು ಫುಲ್ ಎಲ್ಲ ಕರೆಂಟ್ ಅಫೇರ್ಸ್ ಒಂದು ಸಪೋಸ್ ಲೆಟ್ಸ್ ಸೇ ಐ ಹ್ಯಾವ್ ಟು ಪಿಕ್ ಅಪ್ ಎ ಮ್ಯಾಗಝಿನ್. ಈಗ ನಮಗೆ ಅಂದ್ರೆ ಲೈಕ್ ಮೇ ಇಂದ ಕರ್ನಾಟಕ ಕರೆಂಟ್ ಅಫೇರ್ಸ್ ನಾವು ಸಪ್ಲೈ ಮಾಡ್ತೀವಿ. ಮೇ ಮಂತ್ ಇಂದ ರೆಡಿ ಆಗ್ತಿದೆ. ಸೊ ಮೇ ಮಂತ್ ಹಿಡ್ಕೊಂಡು ಟೋಟಲಿ ಮುಂದೆ ಎಕ್ಸಾಮ್ ಮುಗಿಯೋವರೆಗೂ ಕರ್ನಾಟಕ ಎಕ್ಸ್ಕ್ಲೂಸಿವ್ಲಿ ಕರ್ನಾಟಕ ಕರೆಂಟ್ ಅಫೇರ್ಸ್ ನಮ್ಮ ಕಡೆಯಿಂದ ನಿಮಗೆ ಸಪ್ಲೈ ಆಗುತ್ತೆ. ನ್ಯಾಷನಲ್ ಕರೆಂಟ್ ಅಫೇರ್ಸ್ ಏನಿದೆ ಯು ಕ್ಯಾನ್ ರೆಫರ್ ಎನಿ ಮ್ಯಾಗಝಿನ್. ದಟ್ ಈಸ್ ಅಗೇನ್ ನಾನು ಪೇರೆಂಟ್ ಆರ್ಗನೈಸೇಷನ್ ಅಂದ್ರೆ ಲೈಕ್ ಮೊದಲು ನಾನು ವಿಜನ್ ಐಎಸ್ ವರ್ಕ್ ಮಾಡ್ತಿದ್ದೆ. ಸೊ ಹಾಗೆ ವಿಜನ್ ರೆಕಮೆಂಡ್ ಮಾಡ್ತೀನಿ. ನಿಮ್ಗೆ ಬೇರೆ ಯಾವ್ದಾದ್ರು ಚೆನ್ನಾಗಿ ಅನ್ಸಿದ್ರು ಅದನ್ನ ರೆಕಮೆಂಡ್ ಮಾಡ್ಬೋದು. ವಿಜನ್ ಐಎಸ್ ಮಂತ್ಲಿ ಮ್ಯಾಗಝಿನ್ ತಗೋಬೇಕು. ಅದ್ರಲ್ಲಿ ಎಲ್ಲಾನು ಓದ್ತೀನಿ ಅಂತಲ್ಲ. ಅಗೇನ್ ಏನ್ ಓದಬೇಕು, ನಿಮ್ ಸಿಲೆಬಸ್ಗೆ ಏನೇನು ಓವರ್ಲ್ಯಾಪ್ ಆಗುತ್ತೆ ಅದನ್ನ ಮಾತ್ರ ಓದಬೇಕು. ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಗಳಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅಲ್ಲಿ ಪರ್ಟಿಕ್ಯುಲರ್ಲಿ ಹೌ ಟು ಚೂಸ್ ವಿಚ್ ಆರ್ ಮೇಜರ್ ಅಂತ. ಓಕೆ, ನಾವು ಕರೆಂಟ್ ಅಫೇರ್ಸ್ ಕ್ಲಾಸ್ ನಿಮ್ಗೆ ಎಂಡ್ ಕ್ಲಾಸ್ ಈ ನೋಟಿಫಿಕೇಶನ್ ಆದ್ಮೇಲೆ ಕರೆಂಟ್ ಅಫೇರ್ಸ್ ಕ್ಲಾಸ್ ಎಲ್ಲ ಆಗುತ್ತೆ. ಎಕನಾಮಿಕ್ ಸರ್ವೆ, ಬಜೆಟ್ ಇವೆಲ್ಲಾನು ಕವರ್ ಮಾಡ್ತೀವಿ. ಬಟ್ ಅಲ್ಲಿವರೆಗೂ ಯು ಹ್ಯಾವ್ ಟು ಪಿಕ್ ದಟ್ ಮ್ಯಾಗಝಿನ್ ಅಂಡ್ ಸ್ಟಾರ್ಟ್ ರೀಡಿಂಗ್. ಈಗ ನವಂಬರ್ ಇದೆ ಸರ್, ನವಂಬರ್ಗೆ ಆಯ್ತು ಫಾರ್ ಸೇ ಅಂಡರ್ಸ್ಟ್ಯಾಂಡ್, ನವಂಬರ್ಗೆನೆ ಆಯ್ತು ಅಂದ್ರೆ ಸರ್ ಕರೆಂಟ್ ಅಫೇರ್ಸ್ ಎಲ್ಲಿಂದ ಕವರ್ ಮಾಡಬೇಕು, ಪ್ರೀವಿಯಸ್ ನವಂಬರ್ ಇಂದ ಕವರ್ ಮಾಡಬೇಕು 1 year ಅಂತ ಹೇಳ್ತೀವಿ. ಬಟ್ KPSC ಹಿಸ್ಟ್ರಿಯಲ್ಲಿ ಯಾವಾಗಲೂ ಹೇಗಾಗುತ್ತೆ ಅಂದ್ರೆ ಲಾಸ್ಟ್ 6 months and 3 months ಆರ್ ಮೋರ್ ಇಂಪಾರ್ಟೆಂಟ್. 6 months 3 months ತುಂಬಾನೇ ಇಂಪಾರ್ಟೆಂಟ್. ಮೋಸ್ಟ್ ಆಫ್ ದಿ ಕ್ವಶನ್ಸ್ ವಿಲ್ ಬಿ picked from that area. But however 1 year current affairs is generally recommended and you have to follow it. ನೀವು ಅದನ್ನು ಓದಬೇಕು, ರೈಟ್? ದೆನ್ ಅದರಲ್ಲಿ ವೀಕ್ಲಿ ರೂಟೀನ್ ವಾಟ್ ಯು ಹ್ಯಾವ್ ಆಸ್ಕ್. ಸೊ ವೀಕ್ಲಿ ನೀವೇನ್ ಮಾಡಿ, ನಿಮ್ಮ ಲೆವೆಲ್ ಆಫ್ ಆಪ್ಟಿಟ್ಯೂಡ್. ಈಗ ಆಪ್ಟಿಟ್ಯೂಡ್ ನಿಮ್ದು ಯಾವ ಲೆವೆಲ್ ಇದೆ? ನಾನು 0 ಫುಲ್ ಬೇಸಿಕ್ 0 ಇದೀನಾ, ಅಥವಾ 1 ಇದೀನಾ, 2 ಇದೀನಾ, 5 ಇದೀನಾ, ಆನ್ ರೇಟ್ ಆಫ್ 10, ಆನ್ ಸ್ಕೇಲ್ ಆಫ್ 10, ವೇರ್ ಡು ಐ ಸ್ಟ್ಯಾಂಡ್? ನೀವು ಅಸೆಸ್ ಮಾಡ್ಕೊಳ್ಳಿ. ಅದ್ರ ಬೇಸಿಸ್ ಮೇಲೆ ಎವ್ರಿ ವೀಕು 1 to 2 hours ಸ್ಪೆಂಡ್ ಮಾಡಿ ಅಂತ ಹೇಳ್ತೀನಿ. ಎವ್ರಿ ವೀಕ್ 2 to 2 hours ಸ್ಪೆಂಡ್ ಮಾಡಿದ್ರೆ ಅರೌಂಡ್, ಈಗ ಅಂದ್ರೆ ನಾನು 29th ಅಂತ ಹಿಡ್ಕೊಂಡ್ರೆ July 4th ಇಂದ ಯು ವಿಲ್ ಗೆಟ್ ಅರೌಂಡ್ 22 weeks, ಅಂದ್ರೆ 23 ಸಿಗುತ್ತೆ. 1 week ನಾನು ಎಕ್ಸಾಮ್ ರೆಸ್ಟ್ ಅಂತ ಬಿಟ್ಟಿದ್ದೀನಿ. 22 weeks ಸಿಗುತ್ತೆ. 22 ವಾರಗಳು ಇಲ್ಲಿಂದ ಅಲ್ಲಿಗೆ ಸಿಗುತ್ತೆ. 22 ವಾರ ಸಿಗ್ತವೆ ಅಂದ್ರೆ 22 ವಾರ ಇಂಟು 2, ದಟ್ ಈಸ್ 44 hours ಕೊಟ್ಟಂಗೆ ಆಗುತ್ತೆ. ಇಲ್ಲ ಸರ್ ನಂಗೆ ಸಾಕಾಗಲ್ಲ ಸರ್, ನಮ್ಗೆ ಇನ್ನೂ ಜಾಸ್ತಿನೇ ಬೇಕು, ಯು ಕ್ಯಾನ್ ಗಿವ್ ಇಟ್, ಬಟ್ ದಟ್ ಡಿಪೆಂಡ್ಸ್ ಆನ್ ಇಂಡಿವಿಜುವಲ್. ಓಕೆ, ಸೊ ನಿಮಗೆ 2 hours ಇನ್ ವೀಕ್ ಕೊಡ್ತೀರಾ ಕೊಡಿ, ಇಲ್ಲ ಏನಂತಾರೆ 6 hours ಇನ್ ವೀಕ್ ಕೊಡ್ತೀರಾ ಕೊಡಿ. 6 hours ಇನ್ ವೀಕ್ ಕೊಟ್ರೆ ಎವ್ರಿ ಆಲ್ಟರ್ನೇಟಿವ್ ಡೇಸ್ 2 hours ಅನ್ನ ಮಾಡ್ಕೊಂಡು ಹೋದ್ರು ಬರುತ್ತೆ. ದಟ್ ಡಿಪೆಂಡ್ಸ್ ಆನ್ ಇಂಡಿವಿಜುವಲ್ ಅಗೇನ್. ಓಕೆ, ಯಾರ್ಯಾರಿಗೆ ಎಷ್ಟು ಟೈಮ್ ಬೇಕೋ ಅದ್ರ ಪ್ರಕಾರ ಮಾಡ್ಕೊಂಡು ಹೋಗ್ತಾ ಇರಿ. ಸೊ ಇದು ಒಂದು ಪ್ರಾಕ್ಟೀಸ್. ಇವೆರಡರದ್ದು ಇಂಟಿಗ್ರೇಟೆಡ್ ಕೋರ್ಸ್ ಅಲ್ಲೇ ಬರಬೇಕು ಎರಡು. ಓಕೆ, ಇದನ್ನ ಸಪರೇಟ್ ಆಗಿ ಎಲ್ಲ ಮುಗಿಲಿ, ಎಲ್ಲ ಮ್ಯಾಗಝಿನ್ಸ್ ಆಮೇಲೆ ಓದೋಣ, ಒಂದು ತಿಂಗಳು ಬಿಟ್ಟು ಎಲ್ಲ ಲಾಸ್ಟ್ 1 ತಿಂಗಳು ಇರುತ್ತೆ ಅವಾಗ ಎಲ್ಲ ತಗೊಂಡ್ಬಿಟ್ಟು ಎಲ್ಲ ಓದೋಣ, ಆ ಥರ ಹಾಕೋಬೇಡಿ. ರಿವಿಷನ್ ಆಗಲ್ಲ, ಭಯ ಆಗುತ್ತೆ, ಪ್ರೆಷರ್ ಆಗುತ್ತೆ, ನೀವೇನು ಓದಲ್ಲ, ನೆನಪು ಇರಲ್ಲ, ಎಕ್ಸಾಮಿನೇಷನ್ ಅಲ್ಲಿ ಹೋಗ್ಬಿಟ್ಟು ರಾಂಗ್ ಆನ್ಸರ್ ಮಾಡಿ ಬರ್ತೀರಾ. ಸೊ ಹಾಗಾಗಿ ಅದನ್ನ ಮಾಡಬಾರ್ದು. ಸೊ ಫ್ರಮ್ ನೌ ಇಟ್ ಸೆಲ್ಫ್ ಯು ಕ್ಯಾನ್ ಸ್ಟಾರ್ಟ್ ರೀಡಿಂಗ್ ದಿ ನವಂಬರ್. ಓಕೆ, ನವಂಬರ್ 2025 ಅಥವಾ ಬಿಟ್ಟು ಜನವರಿಯಿಂದನೂ ಶುರು ಮಾಡಿದ್ರು ತೊಂದರೆ ಇಲ್ಲ. ಇಟ್ ಇಸ್ ಅಪ್ ಟು ಯು. ಹಾಗೆ ನವಂಬರ್ 2025 ಇಂದ ನ್ಯಾಷನಲ್ ಕರೆಂಟ್ ಅಫೇರ್ಸ್ ಓದಕ್ಕೆ ಶುರು ಮಾಡ್ಕೊಂಬಿಡಿ. ಓಕೆ, ಅಲ್ಲಿಂದ ಫುಲ್ ಡೀಟೇಲ್ಸ್ ಆಗಿ ಓದಕ್ಕೆ ಶುರು ಮಾಡಿ. ಇದೆರಡು ಇಂಟಿಗ್ರೇಟೆಡ್ ಅಪ್ರೋಚ್ ಅಲ್ಲಿ ಇರಬೇಕು. ನೆಕ್ಸ್ಟ್ ಹಿಸ್ಟ್ರಿ ಆದ್ಮೇಲೆ ಜಾಗ್ರಫಿ ಮಾಡಿ ಅಂತ ನಾನು ಹೇಳ್ತಾ ಇದ್ದೀನಿ. ಇಟ್ ವುಡ್ ಬಿ ಗುಡ್ ಬಿಕಾಸ್ ಅಗೇನ್ ಜಾಗ್ರಫಿ ಕವರ್ಸ್ ವಾಟ್ ಮೇಜರ್ ಪೋರ್ಷನ್ ಆಫ್ ಯುವರ್ ಸಿಲೆಬಸ್. ಅಗೇನ್ ಕರ್ನಾಟಕ ಜಾಗ್ರಫಿ, ಇಂಡಿಯನ್ ಜಾಗ್ರಫಿ, ವರ್ಲ್ಡ್ ಜಾಗ್ರಫಿ 3 ಸೆಕ್ಷನ್ ಮುಗಿದು ಬಿಡುತ್ತೆ. ಮೇಜರ್ ಪೋರ್ಷನ್ ಅಂದ್ರೆ ನಿಮಗೆ ಹೆವಿ ಅನ್ಸೋದಿಲ್ಲ, ಬರ್ಡನ್ ಆಗೋದಿಲ್ಲ. ನಿಮ್ಗೆ ಒಂಥರ ಅಯ್ಯೋ ದೇವರೇ ಎಷ್ಟೆಲ್ಲ ಓದಬೇಕಲ್ಲಪ್ಪ ದೇವರೇ ಅಂತ ಅನ್ನೋದು ನಿಮ್ಗೆ ಫೀಲಿಂಗ್ ಬರೋದಿಲ್ಲ. ಸೊ ಹಾಗಾಗಿ ಅದನ್ನ ಕಡಿಮೆ ಮಾಡೋಕ್ಕೋಸ್ಕರ ನಾನು ಜಾಗ್ರಫಿ ಹಾಕಿದ್ದೀನಿ. ಸೆಕೆಂಡ್ ಸೇಮ್ ಇದರಲ್ಲಿ ಏನು ಸ್ಟ್ರಾಟಜಿ ಹೇಳಿದ್ನೋ ಅದೇ ಸ್ಟ್ರಾಟಜಿ ಇದಕ್ಕೂ ಫಾಲೋ ಮಾಡಬೇಕು, ಈಚ್ ಅಂಡ್ ಎವ್ರಿ ಸೆಕ್ಷನ್. ನೆಕ್ಸ್ಟ್ ಯು ಹ್ಯಾವ್ ಟು ಪ್ರಿಪೇರ್ 12 days ಐ ಹ್ಯಾವ್ ಗಿವನ್ ಟು ದಿ ಪಾಲಿಟಿ ಬಿಕಾಸ್ ಪಾಲಿಟಿ ಕ್ಯಾನ್ ಬಿ ಕವರ್ಡ್ ವೆರಿ ಕ್ವಿಕ್ಲಿ. ಸೊ ಹಾಗಾಗಿ ಒಂದು 12 ದಿನದಲ್ಲಿ ನೀವು ಪಾಲಿಟಿ ಸಬ್ಜೆಕ್ಟ್ ಫುಲ್ ಮುಗಿಸ್ಬೇಕು. ಓಕೆ, ಇದು 18 ದಿನ ಅಂದ್ರೆ 6 ದಿನ ಒಂದೊಂದು ಸೆಕ್ಷನ್ಗೆ ಅಂತ. ಕರ್ನಾಟಕ, ಇಂಡಿಯಾ ಅಂಡ್ ದೆನ್ ಫಿಸಿಕಲ್, ರೈಟ್? ಸೊ ವರ್ಲ್ಡ್ ಜಾಗ್ರಫಿ. ಸೊ ಈ 3 ಸೆಕ್ಷನ್ ನೋಡಿದ್ರೆ 6 ದಿನಕ್ಕೆ ಒಂದೊಂದು ಸಬ್ಜೆಕ್ಟ್. ನೆಕ್ಸ್ಟ್ ಎಕನಾಮಿ ಅಗೇನ್, ಎಕನಾಮಿ ಅಗೇನ್ 22 days ಹಾಕಿದ್ದೀನಿ. ಯಾಕೆ ಹಾಕಿದ್ದೀನಿ 22 days ಅಂದ್ರೆ ಇಟ್ ಇಸ್ ಓನ್ಲಿ ಬಿಕಾಸ್ ಯು ಹ್ಯಾವ್ ದಿ ನಾನ್ ಓವರ್ಲ್ಯಾಪಿಂಗ್ ಸಿಲೆಬಸ್ ದೇರ್. ಓಕೆ, ಐ ರೆಕಮೆಂಡ್ ಯು ಟು ಕವರ್ ದೇರ್ ಇಟ್ ಸೆಲ್ಫ್. ಸಣ್ಣ ಪೋರ್ಷನ್ ಇದೆ, ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ, ಬೇಗನೆ ಮುಗಿಯುತ್ತೆ. ಸೊ ಹಾಗಾಗಿ ಆ ಪೋರ್ಷನ್ ಏನಿದೆ ಲಾಸ್ಟ್ ಒಂದು 2 to 3 ಯೂನಿಟ್ಸ್ ಏನಿದಾವೆ ವಿಚ್ ಇಸ್ ನಾಟ್ ಓವರ್ಲ್ಯಾಪಿಂಗ್ ವಿತ್ ದಿ ಪ್ರಿಲಿಮ್ಸ್, ಸೊ ಅದನ್ನ ತಗೊಳ್ಳಿ, ಅದ್ರ ಮಟೀರಿಯಲ್ ಕಲೆಕ್ಟ್ ಮಾಡಿ ಅದನ್ನ ಓದಕ್ಕೆ ಶುರು ಮಾಡ್ಕೊಂಬಿಡಿ, ಅದನ್ನ ಮುಗಿಸ್ಕೊಂಬಿಡಿ. ಸೊ ಅದಕ್ಕೆ ನಾನು ಏನ್ ಮಾಡಿದ್ದೀನಿ, ಎಕನಾಮಿನ 12. ಸೊ ಇಲ್ಲಿ ಪ್ರಿಲಿಮ್ಸ್ಗೆ ಓದಬೇಕಾದ್ರೆ ಯು ನೀಡ್ ಲಾಟ್ ಆಫ್ ಟೈಮ್ ಫಾರ್ ಎಕನಾಮಿ ಬಿಕಾಸ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಿ ಕಾನ್ಸೆಪ್ಟ್ಸ್, ಯು ಹ್ಯಾವ್ ಟು ರೀಡ್ ದಿ ಕರೆಂಟ್ ಅಫೇರ್ಸ್ ಅಂಡ್ ಯು ಹ್ಯಾವ್ ಟು ಕನೆಕ್ಟ್ ಇಟ್ ಅಂಡ್ ಯು ಹ್ಯಾವ್ ಟು ಸಾಲ್ವ್ ದಿ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಆಸ್ ವೆಲ್ ಆಸ್ ದಿ ಟೆಸ್ಟ್ ವಿಚ್ ವಿ ವಿಲ್ ಸ್ಟಾರ್ಟ್. ಓಕೆ, ಯಾವಾಗ ಶುರು ಮಾಡ್ತೀವಲ್ಲ ಅವಾಗ ಟೆಸ್ಟ್ ಇರುತ್ತೆ, ಆ ಟೆಸ್ಟ್ ಪ್ರಕಾರ ಅಗೇನ್ ಯು ಹ್ಯಾವ್ ಟು ಕವರ್ ಇಟ್. ಸೊ ನೀವು ಇಲ್ಲೂ ಇದನ್ನ ಮಾಡ್ಕೊಳ್ತಾ ಹೋಗ್ಬಿಟ್ರೆ ಅಷ್ಟೊತ್ತೊಳಗಡೆ ನೀವು ಟೆಸ್ಟ್ಗಳನ್ನ ಬರೀತಾ ಹೋಗ್ಬೋದು. ಓಕೆ, ರೈಟ್? ಈಗೆಲ್ಲ ಓದಿದ್ದೀರಾ ಆಲ್ರೆಡಿ, ಯು ಹ್ಯಾವ್ ಕವರ್ಡ್ ಇಟ್. ಸೊ ಅಗೇನ್ ಯು ಹ್ಯಾವ್ ಟು ರಿವೈಸ್. ಸೊ ಇಷ್ಟು ದಿನನೂ ಬೇಕಾಗಲ್ಲ ನಿಮಗೆ, ಬಟ್ ಆದ್ರೂ ನಿಮಗೆ ಟೈಮ್ ಕೊಟ್ಟು ನಾನು ಹಾಕಿದ್ದೀನಿ. ನೆಕ್ಸ್ಟ್ ಇಕಾಲಜಿ ಅಂಡ್ ಎನ್ವಿರಾನ್ಮೆಂಟ್ ನೆಕ್ಸ್ಟ್ ಬರುತ್ತೆ. ಸೆಪ್ಟೆಂಬರ್ ಇಂದ ಅಕ್ಟೋಬರ್ ವರೆಗೂ ಇಕಾಲಜಿ ಅಂಡ್ ಎನ್ವಿರಾನ್ಮೆಂಟ್. ಸೊ ಈ ಸಿಲೆಬಸ್ ಅನ್ನ ಮೇನ್ಸ್ ಪರ್ಸ್ಪೆಕ್ಟಿವ್ ಪ್ರಿಪೇರ್ ಮಾಡ್ತಾ ಹೋಗಿ. ದೆನ್ ಕಮ್ಸ್ ಸೈನ್ಸ್ ಅಂಡ್ ಟೆಕ್ನಾಲಜಿ. ಓಕೆ, ಸೊ ವಿಚ್ ಇಸ್ ದಿ ಲಾಸ್ಟ್ ಪೋರ್ಷನ್. ಆಫ್ಟರ್ ದಿಸ್ ಐ ವಾಂಟ್ ಯು ಟು ಫೋಕಸ್ ಆನ್ ಪ್ರಿಲಿಮ್ಸ್. ಸೊ ಇದರಲ್ಲಿ ಏನಿದೆ ಇಲ್ಲಿ 1 2 3 4 5 6 ಸೆಕ್ಷನ್ಸ್ ಅಂದ್ರೆ ನಥಿಂಗ್ ಬಟ್ 2 papers you have completed. So before prelims you have completed 2 papers. After prelims ಏನು ಉಳಿಯಿತು ನಿಮ್ದು? Ethics, that is here I have already written it.
ಆಫ್ಟರ್ ಪ್ರಿಲಿಮ್ಸ್ ಏನು ಉಳಿತು? ಸೋಷಿಯಲ್ ಅಂಡ್ ಪೊಲಿಟಿಕಲ್ ಪರ್ಸ್ಪೆಕ್ಟಿವ್, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಎಥಿಕ್ಸ್, ದೆನ್ ಹ್ಯೂಮನ್ ಸೈನ್ಸ್, ಹ್ಯೂಮನ್ ಸಿಸ್ಟಮ್ಸ್, ಅಗ್ರಿಕಲ್ಚರ್ ಅಂಡ್ ಅದರ್ ಪಾರ್ಟ್ಸ್. ಓಕೆ, ಸೊ ದಟ್ ಈಸ್ ಸೈನ್ಸ್ ಅಂಡ್ ಟೆಕ್ನಾಲಜಿ. ಇವು 3 ಸೆಕ್ಷನ್ ಉಳಿಯುತ್ತೆ. ಸಾರಿ 4 ಸೆಕ್ಷನ್ ಉಳಿಯುತ್ತೆ. ದಟ್ ಈಸ್ ಎಥಿಕ್ಸ್ ಏನಿದೆ ಬಹಳ ಆದ್ರಿಂದ 15ರಿಂದ ಯಾರಾದ್ರೂ ಫಾಸ್ಟ್ ಆಗಿ ಕವರ್ ಮಾಡ್ಕೊಳ್ತೀರಾ ಅಂದ್ರೆ ಆಲ್ರೆಡಿ ಈ ಪೋರ್ಷನ್ ಅಲ್ಲಿ ಸರ್ ಆಲ್ರೆಡಿ ನಾನು ಫಾಸ್ಟ್ ಆಗಿ ಕವರ್ ಆಗ್ತಿದೆ ಅಂದ್ರೆ ಯು ಕ್ಯಾನ್ ಟೇಕ್ ಅಪ್ ಎಥಿಕ್ಸ್. ಓಕೆ, ಸೊ ಎಥಿಕ್ಸ್ ಏನಾಗುತ್ತೆ, ಒಂದು ಪೇಪರ್ ಮುಗಿದಿದೆ, ಇನ್ನು ಒಂದೇ ಪೇಪರ್ ಓದ್ಬೇಕು ನಾನು ಪ್ರಿಲಿಮ್ಸ್ ಆದ್ಮೇಲೆ ಅನ್ನೋದೊಂದು ನಿಮಗೆ ಅದೊಂದು ಫೀಲ್ ಇರುತ್ತೆ. ಸೊ ದಟ್ ವಿಲ್ ಬೂಸ್ಟ್ ಯುವರ್ ಕಾನ್ಫಿಡೆನ್ಸ್. ಸೊ ವಾಟ್ ಐ ರೆಕಮೆಂಡ್ ಯು ಟು ಗೋ ಫಾರ್ ಎಥಿಕ್ಸ್ ಪ್ಯಾರಲಲಿ ಇಫ್ ಯು ಹ್ಯಾವ್ ದಿ ಟೈಮ್ ಇದ್ರೆ ಇದನ್ನು ಓದ್ಕೊಂಡು ಪ್ಯಾರಲಲಿ ಎಲ್ಲದಕ್ಕೂ ಹಾಗೆ ಟೆಸ್ಟ್ ಸೀರೀಸ್ ಬರೀತಾ ಹೋಗ್ಬೇಕಾಗುತ್ತೆ. ರೈಟ್, ದಿಸ್ ಇಸ್ ದಿ ಫಸ್ಟ್ ಪ್ಲಾನ್.